ಓಕೆ, ಮತ್ತೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಯಾರ್ಯಾರು ಕರ್ನಾಟಕ TET, PDO, PSIU, FDA, GPSTR, HSTR ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ ಸೊ ಅವರಿಗೋಸ್ಕರನೇ ನಾವು ಒಂದು ವಿಜ್ಞಾನ ವಿಷಯದ ಕುರಿತಂಥ ಒಂದು ಫ್ರೀ ಆಫ್ ಕ್ಲಾಸ್ನಲ್ಲಿ ವಿಡಿಯೋಸ್ಗಳನ್ನು ಅಂದರೆ ಕ್ಲಾಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಯಾರ್ಯಾರು ಈ ಎಕ್ಸಾಮ್ ತಯಾರು ಮಾಡ್ತಾ ಇದ್ದೀರೋ ಸೊ ಅವರಿಗೆ ಈ ಒಂದು ವಿಡಿಯೋಸು ತುಂಬ ಯೂಸ್ಫುಲ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಿಷ್ಟು ನಾವು ಹೇಳೋದು ಸಿಲೆಬಸ್ ನೀವು ಏನಾದರೂ ಪರ್ಫೆಕ್ಟಾಗಿ ಸ್ಟಡಿ ಮಾಡಿದ್ರೆ ಮುಗೀತು. ನೀವು ಯಾವುದೇ ಎಕ್ಸಾಮ್ ಕೊಡಿ, ಕರ್ನಾಟಕ TET ಕೊಡಿ, PDO, PSI, FDA, GPSTR, HSTR ಯಾವಾಗ ಬೇಕಾದ್ರೂ ಎಕ್ಸಾಮ್ನ ನೀವು ಕೊಡೋಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ನಾವು ಆ ಒಂದು ಕ್ಲಾಸ್ನ ವಿಡಿಯೋಸ್ನ ನಿಮಗೆ ಕೊಡ್ತಾ ಇದ್ದೀವಿ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು 11ನೇ ಚಾಪ್ಟರ್ ಆದಂಥ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು 10 ಚಾಪ್ಟರ್ ಒಂದು ಕ್ಲಾಸ್ನ ನಿಮ್ಗೆ ಕೊಟ್ಟಿದ್ವಿ. ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ತಾವು ಅಲ್ಲಿ ಹೋಗಿ ಅದನ್ನು ಚೆಕ್ ಮಾಡ್ಕೋಬಹುದು. ಅಂದರೆ ಆ ವಿಡಿಯೋ ನಿಮ್ಗೆ ಸಿಗುತ್ತೆ, ಅಲ್ಲಿ ನೀವು ಆ ವಿಡಿಯೋಸ್ಗಳನ್ನು ನೋಡ್ಬೋದು. ನೋಡಿ, ಈ ಒಂದು ಚಾಪ್ಟರಲ್ಲಿ ಫಸ್ಟ್ ಕ್ವಶನ್ ಏನು ಬರುತ್ತೆ ನೋಡಿ, ಆಮ್ಲಗಳು ಪ್ರೋಟಾನ್ಗಳನ್ನು ಕೊಡುತ್ತವೆ ಮತ್ತು ಪ್ರತ್ಯಾಮ್ಲಗಳು ಪ್ರೋಟಾನ್ಗಳನ್ನು ಸ್ವೀಕರಣೆ ಮಾಡುತ್ತವೆ. ಈ ವ್ಯಾಖ್ಯಾನ ಯಾರ ಸಿದ್ಧಾಂತದ ಪ್ರಕಾರ ಸರಿಯಾಗಿದೆ ಅಂತ ಕೇಳ್ತಾರೆ. ಇಲ್ಲಿ ಒಟ್ಟು ಕೊಟ್ಟಿರೋದವರು ಒಂದೇ ಸಿದ್ಧಾಂತ, ಒಂದೇ ಒಂದು ಡೆಫಿನೇಷನ್. ಆ ಒಂದು ಡೆಫಿನೇಷನು ಯಾರ ಸಿದ್ಧಾಂತದ ಪ್ರಕಾರ ಕರೆಕ್ಟ್ ಆಗಿದೆ ಅಂತ ಕೇಳ್ತಾರೆ. ಏನು, ಆಮ್ಲಗಳು ಪ್ರೋಟಾನ್ಗಳನ್ನು ಕೊಡುತ್ತವೆ ಅಂದರೆ ಆಸಿಡ್ಗಳು ಪ್ರೋಟಾನ್ಗಳನ್ನು ಕೊಡುತ್ತವೆ, ಡೊನೇಟ್ ಮಾಡುತ್ತವೆ. ಬೇಸ್ ಏನು ಮಾಡುತ್ತವೆ, ಪ್ರೋಟಾನ್ಗಳನ್ನು ಎಕ್ಸೆಪ್ಟ್ ಮಾಡುತ್ತವೆ. ಹಾಗಾದರೆ ಈ ವ್ಯಾಖ್ಯಾನ ಯಾರ ಸಿದ್ಧಾಂತದ ಪ್ರಕಾರ ಸರಿಯಾಗಿದೆ ಅಂತ ಅವ್ರ ಆನ್ಸರ್ನ ಕ್ವಶನ್ ಕೇಳಿದ್ರೆ. ಸೊ ಇದರೊಂದು ಆನ್ಸರ್ ಏನಪ್ಪ ಅಂದರೆ ಬ್ರೌನ್ಸ್ಟೆಡ್ ಲವ್ರಿ ಥಿಯರಿ ಪ್ರಕಾರ ಈ ಒಂದು ಡೆಫಿನೇಷನು ಸರಿಯಾದ ಉತ್ತರ. ಯಾಕೆಂದರೆ ನಿಮ್ಗೆ ಗೊತ್ತಿರಲಿ, ಆಸಿಡ್ ಬೇಸ್ ಏನಿರುತ್ತಲ್ಲ, ಸೊ ಈ ಆಸಿಡ್ ಬೇಸಕ್ಕೆ ಮೂರು ಬೇರೆ ಬೇರೆ ವಿಜ್ಞಾನಿಗಳು ಅಂದರೆ ಯಾರು, ಫಸ್ಟ್ ಆಫ್ ಆಲ್ ಯಾರಪ್ಪ ಅಂದರೆ ಈ ಬ್ರೌನ್ಸ್ಟೆಡ್ ಲವ್ರಿ ಅಂತಕ್ಕಂಥ ವಿಜ್ಞಾನಿ, ಲಿವಿಸ್ ಅಂತಕ್ಕಂಥ ವಿಜ್ಞಾನಿ, ಅರೆನಿಯಸ್ ಅಂತಕ್ಕಂಥ ವಿಜ್ಞಾನಿ, ಈ ಮೂರು ವಿಜ್ಞಾನಿಗಳು ಬೇರೆ ಬೇರೆ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನಗಳನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೊಟ್ಟಿರೋ ನಿಮಗೆ ಪ್ರೋಟಾನು ಡೊನೇಟ್ ಮಾಡುತ್ತೆ, ಆಮೇಲೆ ಬೇಸು ಅದನ್ನು ಎಕ್ಸೆಪ್ಟ್ ಮಾಡುತ್ತೆ. ಇದು ಯಾರ ಪ್ರಕಾರ ಅಂದರೆ ಬ್ರೌನ್ಸ್ಟೆಡ್ ಲವ್ರಿ ಥಿಯರಿ ಅನುಸಾರ ಇದು ಒಂದು ಸರಿಯಾದ ಆಯ್ಕೆ. ಇನ್ನು ಉಳಿದ ಲಿವಿಸ್ ಸಿದ್ಧಾಂತ ನಮಗೆ ಏನು ಹೇಳುತ್ತೆ ಅಂದರೆ, ಲಿವಿಸ್ ಅವ್ರು ಏನು ಹೇಳ್ತಾರೆ, ಆಸಿಡ್ಸ್ಗಳು ಹೆಂಗಿರ್ತವೆ ಅಂದರೆ ಇಲೆಕ್ಟ್ರಾನ್ ಪೇರ್ಗಳನ್ನು ಸ್ವೀಕಾರ ಮಾಡುತ್ತವೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ರೋಟಾನ್ಗಳನ್ನು ಕೊಡ್ತೊಳ್ಳೋದು. ಬಟ್ ಲಿವಿಸ್ ಅವ್ರು ಏನು ಹೇಳ್ತಾರೆ, ಇಲೆಕ್ಟ್ರಾನ್ಗಳು ಕೊಡೋದು ಮತ್ತು ಪಡೆದುಕೊಳ್ಳೋಕೆ ಇರುತ್ತಲ್ಲ, ಸೊ ಅದಕ್ಕೆ ಲಿವಿ ಸಿದ್ಧಾಂತ ಅಂತ ಕರೀತಾರೆ. ಹೌದಾ? ಅಂದರೆ ಎಕ್ಸಾಕ್ಟ್ಲಿ ಆಸಿಡ್ ಏನಪ್ಪ ಅಂದರೆ, ಆಸಿಡ್ನಲ್ಲಿ ಲಿವಿ ಸಿದ್ಧಾಂತ ಪ್ರಕಾರ ಆಸಿಡ್ ಅಂದರೆ ಇಲೆಕ್ಟ್ರಾನ್ ಪೇರ್ಗಳನ್ನು ಸ್ವೀಕಾರ ಮಾಡುವುದು, ಬೇಸ್ ಅಂದರೆ ಇಲೆಕ್ಟ್ರಾನ್ ಪೇರ್ಗಳನ್ನು ಡೊನೇಟ್ ಮಾಡೋದು. ಅದಕ್ಕೆ ನಾವು ದಾನಿಗಳಂತ ಕರಿತೀವಿ. ಹೌದಾ? ಸೊ ಅದನ್ನು ಇಲೆಕ್ಟ್ರಾನ್ ದಾನಿ ಮಾಡೋಕ್ಕೆ, ಅದು ಬೇಸ್ ಇಲೆಕ್ಟ್ರಾನ್ ಸ್ವೀಕಾರ ಮಾಡುತ್ತೆ ಅಂದರೆ ಅದಕ್ಕೆ ಆಸಿಡ್ ಅಂತ ಕರಿತೀವಿ. ಇನ್ನು ಅರೆನಿಯಸ್ ಸಿದ್ಧಾಂತ ಪ್ರಕಾರ ಏನು ಹೇಳುತ್ತೆ ನಿಮಗೆ ಆಸಿಡ್ ಬೇಸ್ ಡೆಫಿನೇಷನು, ಅರೆನಿಯಸ್ ಏನು ಹೇಳ್ತಾರೆ, ಯಾವುದೇ ಒಂದು ಸಬ್ಸ್ಟೆನ್ಸ್ನ ಸಪೋಸ್ ನಾವು ಏನಾದರೂ ಅದನ್ನು ನೀರಿನಲ್ಲಿ ಅಥವಾ ಒಂದು ಅಕ್ವಸ್ನಲ್ಲಿ ನಾವು ಡಿಸಾಲ್ವ್ ಮಾಡಿದ್ರೆ ಅದರಿಂದ H+ ಅಣುಗಳು ನಮಗೆ ಸಿಗಬೇಕು. ಹೌದಾ? H+ ಅಣುಗಳು ಸಿಗಬೇಕು. ಹಾಗೇನಾದರೂ ಸಿಗುತ್ತಿದ್ರೆ, ಯಾವ ಒಂದು ಮೂಲ ವಸ್ತುವಿನ H+ ಸಿಗುತ್ತಿದ್ರೆ ಅದಕ್ಕೆ ಆಸಿಡ್ ಅಂತ ಕರಿತೀವಿ. ಇನ್ನು ಉಳಿದ ಮೂಲ ವಸ್ತುಗಳಲ್ಲಿ ಏನಾದರೂ OH- ಅಯನ್ ಸಿಗುತ್ತಾ ಇದ್ರೆ ಅದಕ್ಕೆ ನಾವು ಬೇಸ್ ಅಂತ ಕರಿತೀವಿ. ಸೊ ಇದು ಅರೆನಿಯಸ್ ಸಿದ್ಧಾಂತದ ಪ್ರಕಾರ ಒಂದು ವ್ಯಾಖ್ಯಾನ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಅಷ್ಟು 3 ಜನ ವಿವಿಧ ವಿಜ್ಞಾನಿಗಳು ಒಂದೊಂದು ಡೆಫಿನೇಷನ್ಗಳನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ಇಲೆಕ್ಟ್ರಾನ್ಗಳನ್ನು ದಾನ ಮಾಡುವುದು ಮತ್ತು ಸ್ವೀಕಾರ ಮಾಡುವುದು, ಪ್ರೋಟಾನ್ಗಳನ್ನು ದಾನ ಮಾಡುವುದು ಮತ್ತು ಸ್ವೀಕಾರ ಮಾಡುವುದು, H+ ಅಯನ್ ಮತ್ತು OH- ಅಯನ್ ಫಾರ್ಮೇಷನ್ ಆಗೋದು. ಈ ಮೂರರ ಒಂದು ಡೆಫಿನೇಷನ್ ಮೇಲೆ ಇಡೀ ಆಸಿಡ್ ಬೇಸ್ ಡೆಫಿನೇಷನ್ ನಿಂತಿರುತ್ತೆ. ಓಕೆ, ಸೊ ಇದಿಷ್ಟು ತಾವು ನೆನಪಿಡಿದ್ರೆ ಮುಗೀತು. ಓಕೆ, ಇನ್ನು ಸೆಕೆಂಡ್ ಒಂದು ಕ್ವಶನ್ ಏನು ಹೇಳುತ್ತೆ ನೋಡಿ, ಸೆಕೆಂಡ್ ಒಂದು ಕ್ವಶನ್ ಹೇಳುತ್ತೆ, ಕೆಳಗಿನವುಗಳ ಪೈಕಿ, ಕ್ವಶನ್ ನೋಡಿ, ಕೆಳಗಿನವುಗಳ ಪೈಕಿ ಪ್ರಬಲ ಆಮ್ಲ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಪ್ರಬಲ ಆಮ್ಲ ಅಂದ್ರೆ ಏನು, ಸ್ಟ್ರಾಂಗ್ ಆಸಿಡ್ ಅಂತ ನಾವು ಕರಿತೀವಿ. ಏನು, ಸ್ಟ್ರಾಂಗ್ ಆಸಿಡ್, ಇಂಗ್ಲೀಷ್ನಲ್ಲಿ ಇದಕ್ಕೆ ಸ್ಟ್ರಾಂಗ್ ಆಸಿಡ್ ಅಂತ ಕರೀತಾರೆ. ಸೊ ಈ ಸ್ಟ್ರಾಂಗ್ ಆಸಿಡ್ ಯಾವುದು, ಇಲ್ಲಿ ಇರೋದೆಲ್ಲ ಆಸಿಡೇ. ನೈಟ್ರಿಕ್ ಆಸಿಡ್ ಇದೆ, ಟಾರ್ಟಾರಿಕ್ ಆಸಿಡ್ ಇದೆ, ಫಾರ್ಮಿಕ್ ಆಸಿಡ್ ಇದೆ, ನೈಟ್ರಿಕ್ ಆಸಿಡ್ ಇದೆ. ಅಂದರೆ ಎಲ್ಲ ಆಮ್ಲ ಅಂದರೆ ಕನ್ನಡ, ಆಸಿಡ್ ಅಂದರೆ ಇಂಗ್ಲೀಷ್ ಇದೆ. ಸಿಟ್ರಿಕ್ ಆಮ್ಲ, ಟಾರ್ಟಾರಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಎಲ್ಲಾನು ಆಸಿಡ್ ಇದೆ. ಬಟ್ ಔಟ್ ಆಫ್ 4 ಇಲ್ಲಿ ಪ್ರಬಲ ಇರತಕ್ಕಂಥ ಆಮ್ಲ ಯಾವುದು ನಿಮ್ಗೆ ಗೊತ್ತಿರಲಿ. ಸಿಟ್ರಿಕ್ ಆಸಿಡು, ಟಾರ್ಟಾರಿಕ್ ಆಸಿಡು, ಫಾರ್ಮಿಕ್ ಆಸಿಡು, ಈ ಮೂರು ಹೆಂಗಿದ್ದಾವಪ್ಪ ಅಂದರೆ ಇವು ಮೂರು ಏನಿರ್ತವೆ,
ವೀಕ್ ಆಸಿಡ್ ಅಂತ ಕರಿತೀವಿ, ದುರ್ಬಲ ಆಮ್ಲ ಅಂತ ಕರಿತೀವಿ. ಇದಕ್ಕೆ ಏನು ದುರ್ಬಲ ಯಾವುದು ಸಿಟ್ರಿಕ್ ಆಸಿಡ್ ಇರ್ಬೋದು, ಟಾರ್ಟಾರಿಕ್ ಆಸಿಡ್, ಆಮೇಲೆ ಫಾರ್ಮಿಕ್ ಆಸಿಡ್ ಇರುತ್ತೆ ದುರ್ಬಲ. ಸೊ ಲಾಸ್ಟ್ ಒಂದು ನೋಡಿ ಆಯ್ಕೆ ಡ ನೈಟ್ರಿಕ್ ಆಸಿಡ್. ನೈಟ್ರಿಕ್ ಆಮ್ಲ ಅಂದ್ರೆ ಇದೇನಿರುತ್ತೆ, ಇದು ಪ್ರಬಲವಾಗಿರ್ತಕ್ಕಂಥ ಆಮ್ಲ ಅಂತ ಇದಕ್ಕೆ ಹೇಳ್ಬೋದು. ಇದನ್ನು ಬಿಟ್ಟರೆ HCl ಇರುತ್ತೆ, H2SO4 ಇರುತ್ತೆ. ಅದ್ರ ಬಿಟ್ಟರೆ ಸೊ ಏನು ಕೆಲವೊಂದು ಬರುತ್ತಲ್ಲ HCl, H2SO4, HNO3 ಇವೆಲ್ಲ ಸ್ಟ್ರಾಂಗ್ ಆಸಿಡ್, ಅದಕ್ಕೆ ನಾವು ಪ್ರಬಲ ಆಮ್ಲ ಅಂತ ಕರಿತೀವಿ. ಸೊ ಅವೆಲ್ಲ ಪ್ರಬಲ. ಅದ್ರ ಬಿಟ್ಟರೆ ಉಳಿದೇನು ಬರುತ್ತಲ್ಲ ಅವೆಲ್ಲ ದುರ್ಬಲ ಆಮ್ಲ. ಅಂದರೆ ಎಕ್ಸಾಂಪಲ್ ಇದೆ ನೋಡಿ, ಸಿಟ್ರಿಕ್ ಆಸಿಡ್ ಇದೆ, ಟಾರ್ಟಾರಿಕ್ ಆಸಿಡ್ ಇದೆ, ಫಾರ್ಮಿಕ್ ಆಸಿಡ್ ಇದೆ. ಸೊ ಇದೆಲ್ಲ ಏನಂತೀವಿ ನಾವು ದುರ್ಬಲ ಆಮ್ಲ ಅಂತ ಕರಿತೀವಿ. ಯಾವುದು ದುರ್ಬಲ ಆಮ್ಲ. ನೀವು ಸಿಟ್ರಿಕ್ ಆಸಿಡ್ನ ತೊಗೊಂಡ್ರೆ ಇದಕ್ಕೆ ಇದ್ರ ಬಿಟ್ಟರೆ ನಿಮಗೆ ಇದರ ಒಂದು ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಏನಂದರೆ ಸಿಟ್ರಿಕ್ ಆಸಿಡ್ ನಿಮ್ಗೆ ಗೊತ್ತಿರೋದು ನಾರ್ಮಲಿ ಎಲ್ಲಿರುತ್ತೆ ಸಿಟ್ರಿಕ್ ಆಸಿಡು, ನಿಂಬೆ ಹಣ್ಣಲ್ಲಿ ಇರುತ್ತೆ, ನಿಮ್ಗೆ ಗೊತ್ತಿದೆ. ಆಮೇಲೆ ಕೆತ್ತೆ ಹಣ್ಣಲ್ಲಿ ಇರುತ್ತೆ. ಟಾರ್ಟಾರಿಕ್ ಆಸಿಡ್ ತೊಗೊಂಡ್ರೆ ಹುಣಸೆ ಹಣ್ಣಲ್ಲಿ ಇರುತ್ತೆ, ಹೌದಾ, ದ್ರಾಕ್ಷಿನಲ್ಲಿ ಇರುತ್ತೆ, ಮ್ಯಾಂಗೋನಲ್ಲಿ ಇರುತ್ತೆ. ಅದು ಬಿಟ್ಟರೆ ಫಾರ್ಮಿಕ್ ಆಸಿಡ್ನ ತೊಗೊಂಡ್ರೆ ಎಲ್ಲಿರುತ್ತೆ, ಇದು ಜಾಸ್ತಿ ಇರೋದೇ ಕೆಂಪು ಇರುವೆ ಮತ್ತು ಜೇನುನೊಣಗಳಲ್ಲಿ ಇದು ಕಂಡು ಬರುತ್ತೆ. ನೋಡಿ ನಿಮ್ಗೆ ಯಾವಾಗಲಾದರೂ ಕೆಂಪು ಇರುವೆ ಅಥವಾ ಜೇನುನೊಣ ಯಾವ್ದಾದ್ರು ನಿಮ್ಗೆ ಕಚ್ಚಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ರೀಸನ್ ಏನಪ್ಪ ಅಂದರೆ ಫಾರ್ಮಿಕ್ ಆಸಿಡ್ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಹೀಗಾಗಿ ನಿಮಗೆ ಸ್ಕಿನ್ ಇರಿಟೇಷನು ಸ್ಟಾರ್ಟ್ ಆಗುತ್ತೆ. ಹೆಚ್ಚಿನದ್ರ ತೊಗೊಂಡ್ರೆ ಇದೇನಿದೆ ಒನ್ ಆಫ್ ದ ಕೃತಕ ಗೊಬ್ಬರ ಅಂತ ಹೇಳ್ಬೋದು. ಸೊ ಕೃತಕವಾಗಿ ಇದನ್ನು ತಯಾರು ಮಾಡಿರ್ತಾರೆ. ಓಕೆ, ಸೊ ಇದಿಷ್ಟು ಒಂದು ಪ್ರಬಲ ಆಮ್ಲದ ಬಗ್ಗೆ ಮಾಹಿತಿ. ಓಕೆ, ಇನ್ನು ಮೂರನೇ ಒಂದು ಕ್ವಶನ್ ನೋಡಿದ್ರೆ ಕ್ವಶನ್ ಏನು ಹೇಳುತ್ತೆ ನೋಡಿ. ಫಸ್ಟ್ ಆಫ್ ಆಲ್, ನೈಸರ್ಗಿಕವಾಗಿ ಸಿಗುವ ಆಮ್ಲಗಳನ್ನು ಏನೆನ್ನುತ್ತಾರೆ? ನೋಡಿ, ನೈಸರ್ಗಿಕವಾಗಿ ಆ ಆಮ್ಲ ನಮಗೆ ಸಿಗುತ್ತಿರಬೇಕು. ಆ ಆಮ್ಲಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಜೈವಿಕ ಆಮ್ಲ ಅಂತ ಕರಿತೀವಿ. ಯಾವ ಆಮ್ಲ? ಜೈವಿಕ ಆಮ್ಲ. ಆಯ್ಕೆ ಎ ಏನಿದೆಯಲ್ಲ, ಸೊ ಈ ಆಯ್ಕೆ ಎ ಇದು ಜೈವಿಕ ಆಮ್ಲ. ಜೈವಿಕ ಆಮ್ಲ ಅಂದರೆ ನೈಸರ್ಗಿಕ ಆಮ್ಲ. ಇನ್ನು ಉಳಿದ ಆಪ್ಷನ್ಗಳಾದ ಜೈವಿಕ ಪ್ರತ್ಯಾಮ್ಲ. ಇಲ್ಲಿ ಪ್ರತ್ಯಾಮ್ಲ ಅಂತ ಕೊಟ್ಟಿದ್ರೆ ಇದಂತೂ ಆಗ ಸಾಧ್ಯನೇ ಇಲ್ಲ, ಹೌದಾ. ಲ್ಯಾಕ್ಟಿಕ್ ಆಮ್ಲ ಅಂದರೆ ಲ್ಯಾಕ್ಟಿಕ್ ಆಸಿಡ್, ಇದು ಕೂಡ ಆಗಲ್ಲ. ಬೆಂಜಾಯಿಕ್ ಆಸಿಡ್, ಇದು ಕೂಡ ಆಗಲ್ಲ. ಯಾಕೆ ಆಗಲ್ಲ ಹೇಳಿ? ಲ್ಯಾಕ್ಟಿಕ್ ಆಸಿಡ್ ಎಲ್ಲಿರುತ್ತೆ? ಹಾಲು ಮತ್ತು ಮೊಸರಿನಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಆಲ್ರೆಡಿ ಒಂದು ಆಸಿಡ್ ಇದೆ, ಹೌದಾ. ಬಟ್ ಅವ್ರ ಕ್ವಶನ್ ಏನು ಕೇಳ್ತಾರೆ, ನೈಸರ್ಗಿಕವಾಗಿ ಸಿಗತಕ್ಕಂಥ ಆಮ್ಲ, ಅದಕ್ಕೆ ಜೈವಿಕ ಆಮ್ಲ ಅಂತ ಹೇಳೋದು. ಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ಹಾಲು ಕುಡಿಯೋದು ನ್ಯಾಚುರಲೇ. ಬಟ್ ಸ್ಪೆಸಿಫಿಕ್ಲಿ ನಾವು ಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳೋಕ್ಕಾಗಲ್ಲ, ಹೌದಾ. ಬೆಂಜಾಯಿಕ್ ಆಸಿಡ್ ಕೂಡ ಸಿಗುತ್ತೆ, ಎಲ್ಲಿ? ಹುಲ್ಲು ಮತ್ತು ದನಗಳ ಒಂದು ಮೂತ್ರದಲ್ಲಿ ಸಿಗುತ್ತೆ. ಹಾಗಾಗಿ ಸೊ ನಾವು ಬೆಂಜಾಯಿಕ್ ಆಸಿಡ್ ಅಂತ ಅಂದರೆ ಅನ್ಸರೋದು ಕರೆಕ್ಟ್ ಆಗಲ್ಲ. ಕ್ವಶನ್ ಏನಕ್ಕೆ ಅಂದರೆ ನೈಸರ್ಗಿಕವಾಗಿ ಏನು ಸಿಗುತ್ತಲ್ಲ, ಸೊ ಆ ಆಮ್ಲಕ್ಕೆ ಏನಂತ ಕರೀತಾರೆ, ಅದೇ ನಮಗೆ ಸರಿಯಾದ ಒಂದು ಆನ್ಸರ್. ಯಾವುದಪ್ಪ ಅಂದರೆ ಜೈವಿಕ ಅನಿಲ. ಏನು ಆನ್ಸರು? ಜೈವಿಕ ಆಮ್ಲ. ಅನಿಲ ಅಲ್ಲ, ಆಮ್ಲ. ಇಲ್ಲಿದೆ ನೋಡಿ ಆಪ್ಷನ್ ಫಸ್ಟ್, ಜೈವಿಕ ಆಮ್ಲ. ಇದು ಈ ಪ್ರಶ್ನೆ ಒಂದು ಸರಿಯಾದ ಉತ್ತರ ಅಂತ ಹೇಳ್ಬೋದು, ಜೈವಿಕ ಆಮ್ಲ. ಓಕೆ, ಇನ್ನು ನಾಲ್ಕನೇ ಕ್ವಶನ್ ಅಂತ ತಗೊಂಡ್ರೆ, ನಾಲ್ಕನೇ ಕ್ವಶನ್ ನೋಡಿ ಏನಾಗುತ್ತೆ, ನೈಸರ್ಗಿಕವಾಗಿ ಸಿಗುವ ಪ್ರತ್ಯಾಮ್ಲಗಳ ಉದಾಹರಣೆ. ಏನಾಗಿ ಜಸ್ಟ್ ನಿಮ್ಗೆ ಏನು ಹೇಳಿದ್ದೆ ನಾನು? ಏನಿದೆ? ನೈಸರ್ಗಿಕವಾಗಿ ಸಿಗುವ ಆಮ್ಲಗಳು ಕೇಳಿದ್ದೆ. ಬಟ್ ಇಲ್ಲೇನು ಕೇಳಿರ್ತಾರೆ, ನೈಸರ್ಗಿಕವಾಗಿ ಸಿಗುವ ಪ್ರತ್ಯಾಮ್ಲಗಳ ಉದಾಹರಣೆ ಯಾವ್ದು ಇದರಲ್ಲಿ ಎಕ್ಸಾಂಪಲ್ ಆಗಿರ್ಬೋದು? ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಹಾಗಲಕಾಯಿ, ಹೌದಾ. ಯಾಕೆ ಹಾಗಲಕಾಯಿ ಆಗುತ್ತೆ? ಈ ಅರಿಶಿಣ ತಗೊಂಡ್ರೆ, ಅರಿಶಿಣ ಅಂದರೆ ಏನಿರುತ್ತೆ? ಟರ್ಮರಿಕ್ ಆಸಿಡ್ ಅಂತ ಕರಿತೀವಿ, ಹೌದಾ. ಅರಿಶಿಣದಲ್ಲಿ ಏನಿರುತ್ತೆ? ಟರ್ಮರಿಕ್ ಆಸಿಡ್. ಆಸಿಡ್ ಅಂದ್ರೆ ಏನೈತಿ? ಇದು ಏನೈತೆ? ಆಮ್ಲ ಆಯಿತು. ಸೊ ಹೀಗಾಗಿ ಆಪ್ಷನ್ ಬ ಅಂದ್ರೆ ಕರೆಕ್ಟ್ ಆನ್ಸರ್ ಆಗಲ್ಲ. ಟೊಮೆಟೊನ ತಗೊಂಡ್ರೆ, ಟೊಮೆಟೊದಲ್ಲಿ ಏನಿರುತ್ತೆ? ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಸೊ ಆಕ್ಸಾಲಿಕ್ ಆಸಿಡ್ ಅಂದರೆ ಆಸಿಡ್ ಆಯಿತು. ಸೊ ಇದು ಕೂಡ ಆನ್ಸರ್ ಆಗಲ್ಲ. ಈರುಳ್ಳಿನ ತಗೊಂಡ್ರೆ, ಈರುಳ್ಳಿಯಲ್ಲಿ ಏನಿರುತ್ತೆ? ಗಂಧಕ ಆಮ್ಲ ಇರುತ್ತೆ. ಸೊ ಹೀಗಾಗಿ ಇದು ಕೂಡ ಆನ್ಸರ್ ಆಗಲ್ಲ. ಅವ್ರು ಏನು ಕೇಳ್ತಾರೆ ಕ್ವಶನು? ಪ್ರತ್ಯಾಮ್ಲಗಳ ಉದಾಹರಣೆ ಅಂದರೆ ಬೇಸ್ ಉದಾಹರಣೆ ಯಾವುದು ಅಂತ ಕೇಳ್ತಾರೆ. ಬೇಸ್ ಅಂದ್ರೆ ಯಾವುದಪ್ಪ? ಆನ್ಸರ್ ಇಲ್ಲಿ ಹಾಗಲಕಾಯಿ. ಇದು ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ. ನೈಸರ್ಗಿಕವಾಗಿ ಸಿಗುವ ಪ್ರತ್ಯಾಮ್ಲಗಳ ಉದಾಹರಣೆ ಅಂದರೆ ಹಾಗಲಕಾಯಿ. ಓಕೆ, ಇನ್ನು ಐದನೇ ಪ್ರಶ್ನೆ ನೋಡಿ ಏನಿದೆ, ರೇಯಾನು ಔಷಧಿ, ಕಾಗದ, ಪೆಟ್ರೋಲಿಯಂ ಶುದ್ಧೀಕರಣ, ಬಟ್ಟೆ, ಪ್ಲಾಸ್ಟಿಕ್, ಸಾಬೂನಿನ ತಯಾರಿಕೆಯಲ್ಲಿ ಯಾವ ಪ್ರತ್ಯಾಮ್ಲವನ್ನು ಬಳಸ್ತಾರೆ? ನೋಡಿ, ಎಲ್ಲ ಒಂದು ದೊಡ್ಡ ಇಂಡಸ್ಟ್ರಿ. ರೇಯಾನ್ ಇರ್ಬೋದು, ಔಷಧಿ ಇರ್ಬೋದು, ಕಾಗದ ಇರ್ಬೋದು, ಆಮೇಲೆ ಪೆಟ್ರೋಲಿಯಂ ಶುದ್ಧೀಕರಣ ಮಾಡ್ತಿರ್ಬೋದು, ಬಟ್ಟೆ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಸಾಬೂನು ಇರ್ಬೋದು. ಸೊ ಈ ಒಂದು ಪ್ರತಿಯೊಂದರ ತಯಾರಿಕೆಯಲ್ಲಿ ಒಂದು ಯಾವುದೋ ಬೇಸ್ನ ಯೂಸ್ ಮಾಡ್ತಾರೆ. ಪ್ರತ್ಯಾಮ್ಲ ಅಂದರೆ ಬೇಸ್,
ಸೊ ಯಾವ ಒಂದು ಬೇಸ್ನ ಯೂಸ್ ಮಾಡ್ತಾರೆ ಅಂತ ಕ್ವಶನ್ ಅವರು ಕೇಳವ್ರೆ. ಯಾವ ಒಂದು ಬೇಸ್ನ ಯೂಸ್ ಮಾಡ್ತಿರ್ಬೋದು. ಸೊ ಇಲ್ಲಿ ಆಪ್ಷನ್ ನೋಡಿ, ಎಚ್ ಸಿ ಎಲ್ ಅಂತೂ ಆಗಲ್ಲ, ಯಾಕಂದ್ರೆ ಅಸಿಡಿಸ್ ಇದು ಅಂತೂ ಆಗಲ್ಲ, ಫಿಕ್ಸ್ ಆಯ್ತಾ ನಿಮ್ಮ ತಲೆಯಲ್ಲಿ, ಹೌದಾ. ಇನ್ನು ಉಳಿದಿರೋ ಈ 3 ಆಪ್ಷನ್ನಲ್ಲಿ ಇದ್ರ ಸರಿಯಾದ ಉತ್ತರ ಏನಪ್ಪಾ ಅಂದರೆ NaOH. ಸೊ ಈ NaOH ಜಾಸ್ತಿಯಾಗಿ ಯೂಸ್ ಮಾಡೋದು. ನೋಡಿ ಸಾಬೂನು ತಯಾರಿಕೆ ನೀವು ಕೇಳಿರ್ಬೋದಲ್ಲ, ಹೌದಾ. ಸೊ ಸಾಬೂನು ತಯಾರಿಕೆ ಯೂಸ್ ಮಾಡ್ತಾರೆ, NaOH ಯೂಸ್ ಮಾಡ್ತಾರೆ. ಪ್ಲಾಸ್ಟಿಕ್ಕು, ಬಟ್ಟೆ, ಪೆಟ್ರೋಲಿಯಂ ಪ್ರತಿ ಒಂದರಲ್ಲಿ ಹೆಚ್ಚಾಗಿ ಯೂಸ್ ಮಾಡೋದೇ NaOH. ಇನ್ನು ಈ NH4OH ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ತಗೊಂಡ್ರೆ NaOH ಮತ್ತು ಯಾವುದು NH4OH ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಾದ್ರು ತಗೊಂಡ್ರೆ ಎಲ್ಲಿ ಯೂಸ್ ಮಾಡ್ತಾರೆ? NH4OH ಕೂಡ ಯೂಸ್ ಮಾಡ್ತಾರೆ. ಎಲ್ಲಿ? ಗೊಬ್ಬರ ತಯಾರು ಮಾಡೋದಾಗಿರ್ಬೋದು, ಅಥವಾ ಬಣ್ಣಗಳ ತಯಾರಿಕೆ ಆಗಿರ್ಬೋದು, ಅಥವಾ ನೈಲಾನ್ಗಳ ತಯಾರಿಕೆ ಆಗಿರ್ಬೋದು. ಸೊ ಪ್ರತಿಯೊಂದರ ತಯಾರಿಕೆಯಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡ್ತಾರೆ. ಇನ್ನು ಉಳಿದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತಗೊಂಡ್ರೆ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೂಡ ಸಿಕ್ಕಾಪಟ್ಟೆ ಯೂಸ್ ಇದೆ. ಏನು ಗೋಡೆಗೆ ಬಣ್ಣ ಹಚ್ತೀವಲ್ಲ, ಸೊ ಆ ಬಣ್ಣದ ಒಂದು ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಬ್ಲೀಚಿಂಗ್ ಪೌಡರ್ ತಯಾರು ಮಾಡಿಸಲು ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಸಿಮೆಂಟ್ನ ಒಂದು ಆ್ಯಸ್ ಎ ರಾ ಮೆಟಲ್ ಅಂತೇಳಿ ಸಿಮೆಂಟ್ನ ತಯಾರಿಕೆಯಲ್ಲಿ ಕೂಡ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡಿರ್ತಾರೆ. ಸೊ ಹೀಗಾಗಿ ಆಪ್ಷನ್ ಎ NaOH ಇದರ ಒಂದು ಸರಿಯಾದ ಉತ್ತರ. ಆಪ್ಷನ್ 4 ಅಂತೂ ಆಗಲ್ಲ, ಬ ಮತ್ತು ಕ ಕೂಡ ಆಗಲ್ಲ. ಆಪ್ಷನ್ ಯಾವುದಪ್ಪ ಅಂದರೆ NaOH. ಯಾವುದು? NaOH. ಪ್ರತ್ಯಾಮ್ಲ ಅಂದ ಕೂಡಲೇ ಲಕ್ಷದಲ್ಲಿ ಬರಬೇಕು, ಬೇಸಿಕ್ ಕಂಪೌಂಡು. ಸೊ ಕೊಟ್ಟ ಎಕ್ಸಾಂಪಲ್ಗಳಲ್ಲಿ ಆಸಿಡ್ ಎಷ್ಟಿದೆ ಅದನ್ನು ಮೊದಲು ಹೊರಗಡೆ ತೆಗಿಬೇಕಾ, ಹೌದಾ. ಸೊ ಉಳಿದ 3 ಆಪ್ಷನ್ಗಳು ಅಥವಾ 2 ಆಪ್ಷನ್ಗಳಲ್ಲಿ ನಾವು ಆಯ್ಕೆಯನ್ನು ಚಾಯ್ಸ್ ಮಾಡಬೇಕಾಗತ್ತೆ. ಓಕೆ. ಇನ್ನು 6ನೇ ಒಂದು ಕ್ವಶನ್ ನೋಡಿ ಏನು ಹೇಳ್ತಾರೆ? ವಸ್ತುಗಳು ಆಮ್ಲವೋ, ಪ್ರತ್ಯಾಮ್ಲವೋ ಅಥವಾ ತಟಸ್ಥವೋ ಎಂದು ಸೂಚಿಸುವ ರಾಸಾಯನಿಕ ವಸ್ತುವನ್ನು ಏನಂತ ಕರೀತಾರೆ? ನೋಡಿ, ನಿಮ್ಮ ಹತ್ರ ಒಂದು ವಸ್ತು ಇದೆ, ಏನೋ ಒಂದು ವಸ್ತು ಇದೆ, ಲಿಕ್ವಿಡ್ ಇದೆಯೋ ಅಥವಾ ಸಾಲಿಡ್ ಇದೆಯೋ, ಬಟ್ ಆ ವಸ್ತು ಆಮ್ಲ ಇದೆಯೋ ಅಂದರೆ ಆಸಿಡ್ ಇದೆಯೋ, ಬೇಸ್ ಇದೆಯೋ ಅಥವಾ ಸಾಲ್ಟ್ ಇದೆಯೋ ಅಂತ ಒಂದು ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ರಾಸಾಯನಿಕ ವಸ್ತು ಇದೆ. ಸೊ ಆ ರಾಸಾಯನಿಕ ವಸ್ತುಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಏನಂತ ಕರೀತಾರೆ? ನಿಮ್ಮ ಹತ್ರ ಈ ಸಪೋಸ್ ನಿಮ್ಮ ಹತ್ರ ಒಂದು ಲಿಕ್ವಿಡ್ ಇದೆ, ನಿಮ್ಗೆ ಗೊತ್ತೇ ಇಲ್ಲ. ಸೊ ಅದು ಆಸಿಡ್, ಬೇಸು ಮತ್ತು ಸಾಲ್ಟ್ ಜಸ್ಟ್ ಏನು ಮಾಡ್ತೀರಾ ನೀವು? ಸೂಚಕಗಳಿಂದ ನಮಗೆ ಅದನ್ನು ಅಬ್ಸರ್ವೇಷನ್ ಮಾಡಕ್ಕೆ ಬರುತ್ತೆ. ಸೂಚಕ ಅಂದ್ರೆ ಏನು? ಇಂಡಿಕೇಟರ್ಸ್ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ. ಅದಕ್ಕೆ ಏನು? ಇಂಡಿಕೇಟರ್ಸ್. ಸೊ ಇಂಡಿಕೇಟರ್ ಸಿಗುತ್ತೆ. ನೀವು ಯಾವುದೇ ಒಂದು ಲಿಕ್ವಿಡ್ ತೊಗೊಂಡ್ರೆ ಅಥವಾ ಸಾಲಿಡ್ ತೊಗೊಂಡ್ರೆ ಇಂಡಿಕೇಟರ್ ಸಿಗುತ್ತೆ. ಆ ಇಂಡಿಕೇಟರ್ ಅಂದರೆ ಲಿಕ್ವಿಡ್ ಇರುತ್ತೆ. ಸೊ ಆ ಲಿಕ್ವಿಡ್ನ ಏನು ಮಾಡ್ತೀವಿ ನಾವು? ಕೊಟ್ಟ ವಸ್ತುವಿನ ಮೇಲೆ ಸ್ವಲ್ಪ ಒಂದು ಡ್ರಾಪ್ಸ್ ನಾವು ಹಾಕ್ತೀವಿ. ಟೆಸ್ಟ್ ಮೇಲೆ ತೊಗೋಬೇಕು, ಇಲ್ಲಾಂದರೆ ಪೇಪರ್ ಮೇಲೆ ತೊಗೋತೀವಿ. PH ಪೇಪರ್ ಇದ್ರೆ PH ಪೇಪರ್, ಇಲ್ಲಾಂದರೆ ಇಂಡಿಕೇಟರ್ ಇದ್ರೆ ಇದು ಒಂದು ಡ್ರಾಪ್ ಬಿಟ್ಟರೆ ಅದ್ರ ಕಲರ್ ಒಂದು ಅಲ್ಲಿ ಬದಲಾವಣೆ ನಮ್ಗೆ ಕಾಣಿಸುತ್ತೆ, ಯಾವ ಕಲರ್ ಡೆವಲಪ್ಮೆಂಟ್ ಆಗಿದೆ. ಸೊ ಕಲರ್ಗಳ ಮೇಲೆ ನಮಗೆ ಅಬ್ಸರ್ವೇಷನ್ ಮಾಡೋಕ್ಕೆ ಬರುತ್ತೆ ಆ ಕೊಟ್ಟಿರ್ತಕ್ಕಂಥ ವಸ್ತು ಆಸಿಡ್ ಇದೆಯೋ, ಬೇಸ್ ಇದೆಯೋ ಅಥವಾ ಸಾಲ್ಟ್ ಇದೆ ಅಂತ. ಸೊ ಹೀಗಾಗಿ ಒಂದು ಆನ್ಸರ್ ಏನಪ್ಪ ಅಂದರೆ ಸೂಚಕಗಳಿಂದ ಆ ಒಂದು ವಸ್ತುಗಳನ್ನು ನಮಗೆ ಅಬ್ಸರ್ವೇಷನ್ ಮಾಡಕ್ಕೆ ಬರುತ್ತೆ. ಈ ಕೆಂಪು ಲಿಟ್ಮಸ್ ಮತ್ತು ನೀಲಿ ಲಿಟ್ಮಸ್ ಇದು ಕೂಡ PH ಪೇಪರೇ, ಬಟ್ ಸ್ಪೆಸಿಫಿಕಲಿ ಆಸಿಡ್ ಮತ್ತು ಬೇಸ್ಗಳ ಒಂದು ಅಬ್ಸರ್ವೇಷನ್ ಮಾಡೋಕ್ಕೆ ಈ ಒಂದು ಲಿಟ್ಮಸ್ ಪೇಪರ್ನ ಯೂಸ್ ಮಾಡ್ತಾರೆ. ಇನ್ನು ಈ ಮಿಥೈಲ್ ಆರೆಂಜ್ ಕೂಡ ಇರುತ್ತೆ, ಇದು ಕೂಡ ಒಂದು ಇಂಡಿಕೇಟರೇ, ಬಟ್ ಇದು ಟೈಪ್ಸ್ ಆಫ್ ದ ಇಂಡಿಕೇಟರ್ ಅಂತ ಹೇಳ್ಬೋದು. ಟೈಪ್ಸ್ ಆಫ್ ದ ಇಂಡಿಕೇಟರ್ ಇವೆಲ್ಲ ಟೈಪ್ಸ್ ಆಫ್ ದ ಇಂಡಿಕೇಟರ್. ಇಲ್ಲಿ ಕೆಂಪು ಲಿಟ್ಮಸ್ ಇರ್ಬೋದು, ಇಲ್ಲಿ ಲಿಟ್ಮಸ್ ಇರ್ಬೋದು, ಮಿಥೈಲ್ ಆರೆಂಜ್ ಇರ್ಬೋದು. ಸೊ ಹೀಗಾಗಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸೂಚಕ ಅಂತ ನಮಗೆ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಆನ್ಸರು ಟೋಟಲಿ ರಾಂಗ್ ಆಗುತ್ತೆ, ಹೌದಾ. ಲಕ್ಷದಲ್ಲಿ ಗೊತ್ತಾ? ಯಾವುದೇ ಒಂದು ವಸ್ತು ಇದ್ರೆ ಅದನ್ನು ಆಸಿಡ್, ಬೇಸು, ಸಾಲ್ಟ್ ಐಡೆಂಟಿಫೈ ಮಾಡಬೇಕಾದ್ರೆ ಇಂಡಿಕೇಟರ್ಗಳನ್ನ ಯೂಸ್ ಮಾಡ್ತಾರೆ, ಇಲ್ಲಾಂದರೆ PH ಪೇಪರ್ಗಳನ್ನು ಯೂಸ್ ಮಾಡಬೇಕು. ಎರಡು ಮೆಥಡ್ಗಳಿಂದ ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಬರ್ತದೆ ಆಸಿಡ್ ಇದೆಯೋ ಅಥವಾ ಬೇಸ್ ಇದೆ ಅಂತ, ಹೌದಾ. ಓಕೆ. ಇನ್ನು 7ನೇ ಪ್ರಶ್ನೆ ನೋಡಿ ಏನು ಹೇಳುತ್ತೆ? ಕೆಳಗಿನವುಗಳಲ್ಲಿ ಯಾವುದು ಲವಣ? ಕೆಳಗಿನವುಗಳಲ್ಲಿ ಯಾವುದು ಲವಣ? ಕೊಟ್ಟಿರೋದೆಲ್ಲ ಲವಣನೇ, ಹೌದಾ. ಯಾಕಂದರೆ KNO3 ಕೂಡ ಒಂದು ಲವಣ ಇದೆ, AgNO3 ಲವಣ ಇದೆ, ಕಾಪರ್ ಸಲ್ಫೇಟ್ ಕೂಡ ಒಂದು ಲವಣ ಇದೆ. ಸೊ ಮೇಲಿನ ಎಲ್ಲ. ಸೊ ಹೀಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಎಕ್ಸಾಂಪಲ್ ಕೂಡ ಲವಣ ಅಂದರೆ ಸಾಲ್ಟ್ಗಳೇ ಇವೆ. ಸೊ ಹೀಗಾಗಿ ನಾನು ಯಾವುದಕ್ಕೆ ಆಪ್ಷನ್ ಚಾಯ್ಸ್ ಮಾಡ್ತೀನಪ್ಪ ಅಂದರೆ ಇಲ್ಲಿ ಆನ್ಸರು ಆಪ್ಷನ್ ಕ, ಮೇಲಿನ ಎಲ್ಲ. ಸೊ ಈ ಒಂದು ಆಯ್ಕೆಯನ್ನು ನಾವು ಚಾಯ್ಸ್ ಮಾಡಬೇಕಾಗತ್ತೆ. ಸಪೋಸ್ ಎಕ್ಸಾಮ್ನಲ್ಲಿ ಏನಾದರೂ ಯಾವ ಕೊಟ್ಟೇ ಇಲ್ಲ, AgNO3 ಇಲ್ಲ, ಕಾಪರ್ ಸಲ್ಫೇಟ್ ಇಲ್ಲ, ಇದೂ ಇಲ್ಲ, ಸೊ ಇದೊಂದೇ ಏನಾದರೂ ಕೊಟ್ಟಿದ್ರೆ
ಸೊ ಇದನ್ನೇ ನೀವು ರೈಟ್ ಮಾಡಬೇಕಾಗುತ್ತೆ. ಈ ಆಪ್ಷನ್ ಡ ನೀವು ರೈಟ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ನಿಮಗೆ ಅದರ ಒಂದು ಎಕ್ಸಾಂಪಲ್ಗಳು ಗೊತ್ತಿರಬೇಕು. ಆಸಿಡ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಬೇಕು, ಬೇಸ್ದ ಒಂದು ಎಕ್ಸಾಂಪಲ್ ಕೂಡ ನಿಮ್ಗೆ ಗೊತ್ತಿರಬೇಕು, ಹೌದಾ? ಸೊ ಅದು ಗೊತ್ತಿದ್ದರೆ ಮಾತ್ರ ನೀವು ಇದನ್ನು ಸಾಲ್ವ್ ಮಾಡ್ತೀರಾ. ಓಕೆ. ಇನ್ನು 8ನೇ ಒಂದು ಕ್ವಶನ್ ಏನು ಹೇಳುತ್ತೆ ನೋಡಿ, ವಸ್ತುಗಳ ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆ ಮಟ್ಟವನ್ನು ತಿಳಿಯಲು ಏನನ್ನು ಬಳಸ್ತಾರೆ ನೋಡಿ. ಇಲ್ಲಿ ನೋಡಿ ಕ್ವಶನ್, ಯಾವುದೇ ಒಂದು ನಿಮ್ಮ ಹತ್ರ ಒಂದು ಸಬ್ಸ್ಟೆನ್ಸ್ ಇದೆ, ಅದು ಆ ಸಬ್ಸ್ಟೆನ್ಸ್ ಆಸಿಡ್ ಇದೆಯೋ ಅಥವಾ ಬೇಸ್ ಇದೆಯೋ ಮತ್ತು ಅದರ ಮಟ್ಟವನ್ನು ತಿಳಿಯಲು ನಾವು ಏನನ್ನು ಯೂಸ್ ಮಾಡ್ತೀವಿ? ಆಪ್ಷನ್ ನೋಡಿ, pH ಅಳತೆ ಪಟ್ಟಿಯನ್ನು ಏನಾದರೂ ನೀವು ಯೂಸ್ ಮಾಡ್ತೀರಾ, ಅಥವಾ ಅಳತೆ ಪಟ್ಟಿಯನ್ನು ಯೂಸ್ ಮಾಡ್ತೀರಾ, ಅಥವಾ ಸೂಚಕಗಳನ್ನು ಯೂಸ್ ಮಾಡ್ತೀರಾ, ಅಥವಾ ಲವಣಗಳನ್ನು ಯೂಸ್ ಮಾಡ್ತೀರಾ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈ ಥರ ಕ್ವಶನ್ ಬಂದಾಗ ನೋಡಿ, ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆಯ ಮಟ್ಟವನ್ನು ಅಂತ ಏನಾದರೂ ಅಲ್ಲಿ ಈ ಶಬ್ದ ಏನಾದರೂ ಇದ್ದರೆ ಯಾವಾಗ ನೀವು ಆನ್ಸರ್ ಯಾವ್ದು ಮಾಡಬೇಕಪ್ಪ ಅಂದರೆ pH ಅಳತೆಯ ಪಟ್ಟಿಯನ್ನು ಯೂಸ್ ಮಾಡ್ತೀವಿ ಅಂತ ಆನ್ಸರ್ ಬರೀಬೇಕು. ಆ ಆನ್ಸರ್ಗೆ ನೀವು ರೈಟ್ ಆಗಬೇಕು. ಅದನ್ನು ಬಿಟ್ಟು ನೀವು ಏನಾದರೂ ಸೂಚಕ ಅಂತಕ್ಕ ಏನಾದ್ರು ರೈಟ್ ಆದರೆ ಟೋಟಲಿ ರಾಂಗ್ ಆಗುತ್ತೆ. ಯಾಕಂದ್ರೆ ಕ್ವಶನ್ ಏನು ಕೇಳ್ತಾರೆ, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯತೆಯ ಮಟ್ಟವನ್ನು ತಿಳಿಯಲು ಏನನ್ನು ಬಳಸ್ತಾರೆ? pH ಅಳತೆಯ ಪಟ್ಟಿ, ಅಥವಾ ಇಂಗ್ಲೀಷ್ನಲ್ಲಿ pH ಪೇಪರ್ ಅಂತ ಕರೀತಾರೆ, ಹೌದಾ? ಇದಕ್ಕಿಂತ ಮುಂಚೆ 6ನೇ ಕ್ವಶನ್ ಏನಿತ್ತು ನಮಗೆ, ವಸ್ತುಗಳು ಆಮ್ಲವ ಅಥವಾ ಪ್ರತ್ಯಾಮ್ಲ ಅಥವಾ ಸಾಲ್ಟ್ ಇದೆ ಅಂತ ಸೂಚಕ ಏನೇನು ಯೂಸ್ ಮಾಡ್ತೀವಿ? ಸೂಚಕಗಳನ್ನು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಹಂಗಲ್ಲ, ವಸ್ತುಗಳ ಒಂದು ಆಮ್ಲೀಯತೆ ಅಥವಾ ಇದು ಆಸಿಡ್ ಮತ್ತು ಬೇಸ್ನ ಒಂದು ಮಟ್ಟವನ್ನು ನಾವು ತಿಳಿಯಲು ಏನನ್ನು ಯೂಸ್ ಮಾಡ್ತಾರೆ ಅಂದರೆ pH ಅಳತೆಯ ಪಟ್ಟಿ. ಲಕ್ಷದಲ್ಲಿ ಇಟ್ಟುಕೊಳ್ಳಿ, ಹೌದಾ? pH ಅಳತೆಯ ಪಟ್ಟಿಯನ್ನು ಒಂದು ಮಟ್ಟವನ್ನು ತಿಳಿಸಲಾಗಿ ಯೂಸ್ನ ಮಾಡ್ತೀವಿ. ಓಕೆ. ಇನ್ನು 9ನೇ ಒಂದು ಪ್ರಶ್ನೆ ನೋಡಿ ಏನು ಹೇಳುತ್ತೆ, pH ಬೆಲೆ 0ಯಿಂದ 7ರವರೆಗೆ ಇರುವ, pH ಬೆಲೆ 0ದಿಂದ 7ವರೆಗೆ ಇರುವ ದ್ರಾವಣ ಏನಾಗಿರುತ್ತೆ? ಸೊ ದ್ರಾವಣ ಏನಾಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಆ ದ್ರಾವಣ ಏನಾಗಿರ್ಬೋದು ನೋಡಿ, pH ಬೆಲೆ ಎಷ್ಟಿರುತ್ತೆ? 0 to 7 ಏನಾದರೂ ಇದ್ದರೆ ಆ ದ್ರಾವಣ ಏನಾಗಿರುತ್ತೆ? ಆಮ್ಲ ಆಗಿರುತ್ತಾ, ಪ್ರತ್ಯಾಮ್ಲ ಆಗಿರುತ್ತಾ, ತಟಸ್ಥ ಇರುತ್ತಾ, ಅಥವಾ pH ಇರುತ್ತಾ? ಇದಂತೂ ಆಗೋ ಸಾಧ್ಯನೇ ಇಲ್ಲ. pH ಇರೋದು ಆಸಿಡ್, ಬೇಸ್ ಮತ್ತು ಸಾಲ್ಟ್. ನಿಮ್ಗೆ ಗೊತ್ತಿರಲಿ, pH ವ್ಯಾಲ್ಯೂ ಯಾವಾಗಲೂ 1ರಿಂದ 14ವರೆಗೆ ಇರುತ್ತೆ. ಸೊ ಆ 1ರಿಂದ 14ರಲ್ಲಿ 1ರಿಂದ 7 ತನಕ ಏನಾದರೂ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ಆಸಿಡ್ಸ್ ಅಂತ ಕರಿತೀವಿ. 7ರಿಂದ 14 ಏನಾದರೂ ಇದ್ದರೆ ಬೇಸ್ ಅಂತ ಕರಿತೀವಿ. ಏನು? ಬೇಸ್ ಅಂತ ಕರಿತೀವಿ, ಪ್ರತ್ಯಾಮ್ಲ ಅಂತ ಕರೀತಾರೆ. ಇನ್ನು ಎಕ್ಸಾಕ್ಟ್ಲಿ 7 ಏನಾದರೂ ಇದ್ದರೆ ಅದನ್ನು ತಟಸ್ಥ ಅಂತ ಕರಿತೀವಿ. ಸೊ ಹೀಗಾಗಿ ನಿಮಗೆ pHದ ಪೂರ್ಣ ಒಂದು ಬೆಲೆ ಗೊತ್ತಿರಬೇಕು, ಪೂರ್ತಿಯಾಗಿ ಬೆಲೆ ನಿಮಗೆ ಗೊತ್ತಿರಲೇಬೇಕು. ಆಸಿಡ್ ಅಂದರೆ 1 to 7, ಬೇಸ್ ಅಂದರೆ 7 to 14. ಎಕ್ಸಾಕ್ಟ್ಲಿ 7 ಅಂದರೆ ಇದು ಸಾಲ್ಟ್ ಆಗಿರುತ್ತೆ. ಈ ಒಂದು ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಓಕೆ. ಇನ್ನು ಕೊನೆಯದಾದ ಒಂದು ಕ್ವಶನ್ ಈ ಚಾಪ್ಟರ್ನಲ್ಲಿ, ಕೊನೆಯ ಒಂದು ಕ್ವಶನ್ ನಮ್ಗೆ ಏನು ಹೇಳುತ್ತೆ ನೋಡಿ, ರಕ್ತದ pH ಮೌಲ್ಯ ಎಷ್ಟು? ನಮ್ಮ ಬಾಡಿನಲ್ಲಿ ಬ್ಲಡ್ ಇರುತ್ತಲ್ಲ, ಸೊ ಆ ಬ್ಲಡ್ ಒಂದು pH ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಎಷ್ಟಿರುತ್ತೆ ನಿಮ್ಗೆ ಗೊತ್ತಿಲ್ಲ? ಸೊ ನಮ್ಮ ರಕ್ತದ pH ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂದರೆ 7.4 ಇರುತ್ತೆ. ಇದನ್ನು ಲಕ್ಷದಲ್ಲಿ ಇಟ್ಕೊಳ್ಳಿ, ನೆನಪಾರಬೇಡಿ ಪದೇ ಆಯಿತಾ? pH ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂದರೆ ಬ್ಲಡ್ದು 7.4. ಇನ್ನು ಉಳಿದ ಈ 6 ಎದ್ರದ್ದು ಇರುತ್ತಪ್ಪ ಅಂದರೆ ಯೂರಿನ್ದು ಇರುತ್ತೆ, ಮೂತ್ರ. ಯೂರಿನ್ದು pH ವ್ಯಾಲ್ಯೂ 6 ಇರುತ್ತೆ. ಇನ್ನು 6 ಪಾಯಿಂಟ್ ತೊಗೊಂಡಿದ್ದು ಎದ್ರದ್ದು ಇರುತ್ತಪ್ಪ ಅಂದರೆ ಹಾಲು. ಇನ್ನು 3 ಎದ್ರದಪ್ಪ ಅಂತ ಕೇಳಿದ್ರೆ ಸೇಬು ಹಣ್ಣು, ಆ್ಯಪಲ್. ಸೊ ಆ್ಯಪಲ್ ಏನಾದರೂ ಇದ್ದರೆ ಸೊ ಆ್ಯಪಲ್ದು ಏನಿರುತ್ತೆ? pH ವ್ಯಾಲ್ಯೂ 3 ಇರುತ್ತೆ. ಸೊ ಇದೇ ಥರ ನಿಮಗೆ ವಿವಿಧ ಒಂದು pH ವ್ಯಾಲ್ಯೂಗಳು ಕೂಡ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಬಾಡಿಲಿರ್ತಕ್ಕಂಥ ಕರುಳಿನ ರಸ ಇರ್ಬೋದು, ಅದರ 7.6 to 8.6 ಇರುತ್ತೆ. ಇನ್ನು ಶುದ್ಧ ನೀರು, ಫಿಲ್ಟರ್ ವಾಟರ್ ಅಂದರೆ ಶುದ್ಧ ನೀರು ಏನಿರುತ್ತಲ್ಲ, ಸೊ ಅದರದ್ದು ಎಕ್ಸಾಕ್ಟ್ಲಿ 7 ಇರುತ್ತೆ. ಅದರಲ್ಲಿ H+ ಅಥವಾ OH- ಜಾಸ್ತಿ ಇರಲ್ಲ. ಸೊ ಅದು ಯಾವಾಗಲೂ ಒಂದು ಕಾನ್ಸ್ಟೆಂಟ್, ಅಂದರೆ ಏನಂತೀನಿ ಅದಕ್ಕೆ, 7 ಅಂದರೆ ಅದು ನ್ಯೂಟ್ರಲ್ ಇದ್ದಂಗೆ, ಸಾಲ್ಟ್ ಅಲ್ಲ, ನ್ಯೂಟ್ರಲ್ ಇದ್ದಂಗೆ, ಹೌದಾ? ಸೊ ಆ ಥರ ಇರುತ್ತೆ. ಇನ್ನು ನಾವು ಡೈಲಿ ಯೂಸ್ ಮಾಡ್ತಕ್ಕಂಥ ಲಿಂಬೆ ರಸ ಇರ್ಬೋದು, ಅದರದ್ದು pH ವ್ಯಾಲ್ಯೂ 2 ಇರುತ್ತೆ, 2. ಆಮೇಲೆ ಎಣ್ಣೆ ಇರ್ತದಲ್ಲ, ಸೋಡಿಯಂ ಹೈಡ್ರಾಕ್ಸೈಡ್, ಸೊ ಅದರೊಂದು ವ್ಯಾಲ್ಯೂ ಎಷ್ಟು ಇರುತ್ತಪ್ಪ ಅಂದರೆ 14 ಇರುತ್ತೆ. ಟೀದು 5.5, ಟೊಮೆಟೊ 4.5, ಆಮೇಲೆ ಬಾಳೆಹಣ್ಣು ಐ ಥಿಂಕ್ 5.3 ಇರುತ್ತೆ, ಮೊಟ್ಟೆ 8, ಕಾಫಿ 5. ಇನ್ನು ಸಮುದ್ರದ ನೀರನ್ನು ತೊಗೊಂಡ್ರೆ
ನಿಯರ್ ಅಬೌಟ್ 7.5 to 8.5 ಈ ರೇಂಜಲ್ಲಿ ಇರುತ್ತೆ. ಸೊ ಈ ಥರ ನಿಮಗೆ ಒಂದು ವಿವಿಧ pHಗಳ ವ್ಯಾಲ್ಯೂ ಕೂಡ ಗೊತ್ತಿರಬೇಕು. ಸೊ ಗೊತ್ತಿದ್ದರೆ ಎಕ್ಸಾಮ್ನಲ್ಲಿ ನಿಮಗೆ ಕೇವಲ ರಕ್ತದ್ದೇ pH ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕೇಳೋದಿಲ್ಲ. ಸಪೋಸ್ ಟೊಮೆಟೊದು pH ವ್ಯಾಲ್ಯೂ ಎಷ್ಟಿರುತ್ತೆ, ಕಾಫಿ, ಚಹಾ, ಆಮೇಲೆ ಸಮುದ್ರ ನೀರು, ಲಿಂಬೆ ರಸ, ಶುದ್ಧ ನೀರು, ಸೊ ಈ ಥರ ನಿಮಗೆ ಕ್ವಶನ್ಗಳನ್ನು ಅವರು ಕೇಳ್ಬೋದಲ್ಲ. ಸೊ ಹೀಗಾಗಿ ಅವುಗಳನ್ನು ಕೂಡ ಸ್ವಲ್ಪ ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣ ಬಗ್ಗೆ ಒಂದಿಷ್ಟು ಅಭ್ಯಾಸವನ್ನು ಮಾಡಿದ್ದೇವೆ. ಸೊ ಇನ್ನೂ ನಿಮಗೇನಾದರೂ ಈ ಒಂದು ಕ್ಲಾಸ್ ಲೈಕ್ ಆಗಿದ್ದರೆ, ನಿಮ್ಗೆ ಇಷ್ಟ ಆಗಿದ್ದರೆ ನಿಜವಾಗ್ಲೂ ದಯವಿಟ್ಟು ಒಂದು ಲೈಕ್ ಕೊಡಿ, ಕೆಳಗಡೆ ಕಾಮೆಂಟ್ ಹಾಕಿ, ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಾಮೆಂಟ್ ಹಾಕಿ, ನಿಮಗೆ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ ಹಾಕಿ. ಮತ್ತು ನಿಮಗೆ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು 12ನೇ ಚಾಪ್ಟರ್ ಇರುತ್ತೆ, ಸಂಶ್ಲೇಷಿತ ವಸ್ತುಗಳು. ಆ ಚಾಪ್ಟರ್ನಲ್ಲಿ ಮತ್ತೆ ನಿಮಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ವಂದನೆಗಳು. ನಮಸ್ತೆ. ಥ್ಯಾಂಕ್ ಯು.